ವೀಕ್ಷಕರೇ ನಮಸ್ಕಾರ. A1 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಬೀರೇಶ್ ಪೂಜಾರ್. ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದಲ್ಲಿ ಈಗಾಗಲೇ ಹಿರಿಯ ನಾಗರಿಕರೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರ ಒಂದು ಕಾರ್ಯವೈಖರಿ, ಅವರ ಕರ್ತವ್ಯ ನಿಷ್ಠೆಯನ್ನು ಹೊಗಳಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ತುಂಬ ವರ್ಷಗಳಿಂದ ಆ ಭಾಗದಲ್ಲಿ ಅನಧಿಕೃತ ಚಟುವಟಿಕೆಗಳನ್ನು ನಡೀತಿರ್ತಕ್ಕಂಥ ತಾಣಗಳನ್ನು ಹಿಂದಿನ ಕೆಲವು ಅಧಿಕಾರಿಗಳು ಅದನ್ನು ಕಡಿವಾಣ ಹಾಕಲಿಕ್ಕೆ ಹಿಂದೇಟು ಹಾಕ್ತಾಯಿದ್ರು. ಈಗ ಬಂದಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಆ ಭಾಗದಲ್ಲಿ, ಈಗ ಹರಿಹರ ಪಟ್ಟಣದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ದಕ್ಷತೆಯನ್ನು ತೋರಿದ್ದಾರೆ. ನಮಗೆ ಹಿರಿಯ ನಾಗರಿಕರು ಕೆಲವೊಂದು ಪಾರ್ಕ್ಗಳಲ್ಲಿ ಅಥವಾ ಹರಿಹರ ಪಟ್ಟಣಗಳಲ್ಲಿ ಈಗಾಗಲೇ ಅನಧಿಕೃತ ಚಟುವಟಿಕೆಗಳು, ಓಸಿ ಇಸ್ಪೆಟ್ ಅಂತ ದಂಧೆಗಳು ತಲೆ ಎತ್ತಿದ್ದು, ಅವನ್ನ ಸಂಪೂರ್ಣವಾಗಿ ಕಡಿವಾಣ ಹಾಕಿ ಹಿರಿಯ ನಾಗರಿಕರು ಉದ್ಯಾನವನದಲ್ಲಿ ಸಂತೋಷದಿಂದ ಕಾಲ ಕಳೆಯುವಂತೆ ಮಾಡಿದ್ದಾರೆ. ಯಾವುದೇ ಅನಧಿಕೃತ ಚಟುವಟಿಕೆಗಳು ಈಗ ನಡೀತಾ ಇಲ್ಲ. ಇಂಥ ದಕ್ಷ ಅಧಿಕಾರಿಗಳು ನಮ್ಮ ಭಾಗಕ್ಕೆ ಬಂದದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ. ಹೀಗಾಗಿ ನಮ್ಮ ಹಿರಿಯ ನಾಗರಿಕರ ಪರವಾಗಿ ಇಂಥ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವರಿಗೆ ಇನ್ನೂ ದೇವರು ಹೆಚ್ಚಿನ ಅಧಿಕಾರ, ಆರೋಗ್ಯ ಎಲ್ಲ ಕೊಟ್ಟು ಇಂಥ ಹೆಚ್ಚಿನ ಜನಸೇವೆ ಮಾಡಲಿ ಅಂತ ಹರಿಸಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಆ ವಿಡಿಯೋ ನೋಡ್ಕೊಂಡು ಬರೋಣ. ಸರ್, ಈ ಊರಿನ ಬೀಟ್ ಪೊಲೀಸ್ ಯಾರು, ಇಲ್ಲಿ ಏನೇನು ಕೆಲಸ ಮಾಡಿದಾರೆ ಅವರು ಅಂತ ನೀವೇನಾದ್ರೂ ಗೊತ್ತಾಯ್ತಾ? ನಮ್ಗೆ ಗೊತ್ತಿದ್ದು ಸ್ವಾಮಿ, ಇಲ್ಲಿ ಭಾಳ ಅರಾಜಕತೆ ಇತ್ತು. ಇಲ್ಲೆಲ್ಲ ನಮ್ಮಂತೆ ಯಜಮಾನ್ರು ಈ ಕಟ್ಟಿ ಹತ್ರ ಕುತ್ಕೊಳ್ಳೋದು ಈ ಹೊಂಡ ಅಂತಾರ. ಈ ಹೊಂಡ ಅಂತಂದ್ರೆ ಇಲ್ಲಿ ಮೊದಲು ನೀರು ನಿಲ್ತಿತ್ತು. ಈ ಜಾಗದಾಗ ಎಲ್ಲರೂ ಯಜಮಾನ್ರು ಬಂದು ಕುತ್ಕೊಂಡಿದ್ದು ಇದು ಇಸ್ಪಟ್ ಕೇಂದ್ರ ಆಗಿತ್ತು. ಇದನ್ನ ಯಾರು ನಿರ್ಮೂಲನೆ ಮಾಡಿದ್ರು ಸುಮಾರು ಒಂದು 10 ವರ್ಷ. ಇವರು ಬಂದು ತಕ್ಷಣ ಬಂದು ನಮ್ಮ ಡಿಪಾರ್ಟ್ಮೆಂಟ್, ನಿಮ್ಮ ಹರಿಹರ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಬಂದು ಕಂಟ್ರೋಲಿಗೆ ತಗೊಂಬಂದು ಯಾರು ಬರ್ದಂಗೆ ಮಾಡಿದ್ರು. ಅವರಿಗೆ ಗ್ರೇಟ್ ಥ್ಯಾಂಕ್ಸ್ ಹೇಳ್ತೇವೆ ನಾವು ಸ್ವಾಮಿ. ಈ ಪೊಲೀಸ್ ಆಗಿದ್ದವ್ರು ಯಾರು ಬಂದಿದ್ದಿಲ್ಲ ಮತ್ತೆ ಬರ್ತಿದ್ರು. ಅವ್ರ ಹಂಗ ಬಂದು ನನಗೆ ಹೇಳಿ ಹೋಗೋರು. ಆದ್ರೆ ಮತ್ತೆ ಅವ್ರು ಹೋದ ತಕ್ಷಣ ಆಟ ಆಡ್ತಿದ್ರು. ಈ ರೀತಿ ಕಂಟ್ರೋಲ್ ಮಾಡಿದಾರೆ, ಯಾರನ್ನೂ ನಾವು ನೋಡಿದ್ದಿಲ್ಲ. ಇವ್ರು ಕಂಟ್ರೋಲ್ ಮಾಡಿದ್ದೀವಿ. ತುಂಬಾ ಧನ್ಯವಾದಗಳು. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿ ವಿನಂತಿ. ನಾವು ಕೂಡ ಎಲ್ಲ ಸಹಕಾರಗಳನ್ನು ಕೊಡ್ತೇವೆ. ಕೆಲಸ ಅತ್ಯುತ್ತಮವಾಗಿ ಮಾಡ್ತಾರ, ಬೀಟ್ ಬರ್ತಾರ, ಗಲಾಟೆ ಗದ್ದಲ ಯಾವೂ ಇಲ್ಲ. ಸೈನ್ ಹಾಕ್ಸ್ಕೊಂಡು ಹೋಗ್ತಾರ. ಏನಾದರೂ ಕಂಪ್ಲೇಂಟ್ ಇದ್ರೆ ಹೇಳ್ರಿ ಯಜಮಾನ್ರಿ ಅಂತ ಕೇಳ್ತಾರೆ ಸ್ವಾಮಿ. ಯಾವ ತೊಂದರೆನೂ ಇಲ್ಲ. ಇದು ಕರೆಕ್ಟಾಗಿ ಇಲ್ಲಿ ನಮಗೆ ಒಂದು ಭಯದ ವಾತಾವರಣ ಇತ್ತು. ಈಗ ಭಯದ ವಾತಾವರಣ ನಿರ್ಮೂಲನೆ ಮಾಡಿದ್ದಾರೆ. ಆಯ್ತು ಸ್ವಾಮಿ. ನಮ್ಮ ದ್ವಾರಕ ಸಾಹೇಬರು ಒಳ್ಳೆ ಕೆಲಸ ಮಾಡ್ಯಾರ. ಎಲ್ಲ ಮನೆಗೆ ಹೋಗಿ ಹೇಳಿ ಬಂದಾರ. ಎಲ್ಲ ಸರಿ ಐತಿ, ಇಸ್ಪೆಟ್ ನಿಲ್ಸಿದಾರ, ಎಲ್ಲ ದಂಧೆನೂ ನಿಲ್ಸಿದಾರೆ. ನಮ್ಮೂರಾಗ ಬಂದು ಅವರಿಂದ ಒಳ್ಳೆ ಉಪಕಾರ ಆಗೈತಿ. ನಮ್ಮೂರಾಗ ನಮ್ಮ ಬಿಜಿ ಸಾಹೇಬ್, ನಮ್ಮ ದ್ವಾರಕ ಸಾಹೇಬ್ರ ಬಂದಿದ್ದೆ ಓಟ್ ನಿಲ್ಸೋದು. ಮುಂಚೆ ಹಿಂದೆ ಯಾರು ನಿಲ್ಸಿದ್ದಿಲ್ಲ. ಇಲ್ಲಿ ಯಾರು ನಿಲ್ಸಿದ್ದು? ಯಾರು ಸಾಹೇಬ್ರು ಬಂದು ನಿಲ್ಸಿಲ್ಲ. ಬರೋರು ಹೋಗೋರು, ಬಿಜಿ ಸಾಹೇಬ್ ಮಿಸ್ಕೊಂಡು ಹಂಗ ಹೋಗಾರ ಅವ್ರು. ಇವ್ರು ನಮ್ಮ ಸಾಹೇಬರು ನಿಂತು ಕೂತದ್ದು ಎಲ್ಲ ಕೇಳ್ಕೊಂಡು ಓಟ್ ಟೈಟ್ ಮಾಡಿ ನಮ್ಮೂರು ನೆಮ್ಮದಿ ಮಾಡಿದಾರೆ. ನಮ್ಮೂರು ಮಾತ್ರ ಎಲ್ಲ ನಿಂತತೆ. ಈ ದಂಧೆ ಏನನ್ನೋದು ಎಲ್ಲ ನಿಂತದವು. ಇವಾಗ ಯಾರು ಆಡಲ್ಲ ಬಂದಿಲ್ಲ. ಯಾರು ಇಸ್ಪೆಟ್ ಓಸಿ ಈಜಿ ಎಲ್ಲ ಬಂದದ ನಮ್ಮೂರಾಗ ಎಲ್ಲ ಬಂದೈತಿ. ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿಯನ್ನು. ಇಂಥ ತಾಜಾ ಸುದ್ದಿಗಳು ತಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಇಂಥ ವಿಭಿನ್ನವಾದ ಭಾರಿ ಸುದ್ದಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.